ಅಪ್ಪ ಅಂದ್ರೆ ಆಗಸ, ಅಪ್ಪ ಅಂದ್ರೆ ಅದೊಂದು ಧೈರ್ಯ. ಅಪ್ಪ ಅಂತ ಹೇಳಿದ್ರೆ ಸರ್ವಸ್ವ ಅಂತ ಹೇಳುವ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇಲ್ಲೊಬ್ಬ ಪಾಪಿ ತಂದೆ ನಿಜಕ್ಕೂ ಕೂಡ ಆ ಪದಕ್ಕೆ ಲಾಯಕ್ಕಿಲ್ಲ ಅನ್ನುವಂತೆ ಮಾಡಿದ್ದಾನೆ. ವಿದ್ಯೆ ಕಲಿಯುವಂತಹ ದೇಗುಲದಲ್ಲೇ ಹೆತ್ತ ತಂದೆಯೇ ತನ್ನ ಮಗಳಿಗೆ ಚಾಕು ಚುಚ್ಚಿ ಮನಬಂದಂತೆ ವರ್ತಿಸಿ ರಾಕ್ಷಸನಾಗಿದ್ದಾನೆ. ಹೆತ್ತ ತಂದೆಯೇ ಮಗಳ ಪಾಲಿಗೆ ಹೆಮ್ಮಾರಿಯಾದ ಭೀಕರ ಘಟನೆಯೊಂದು ಸಿಲಿಕಾನ್ ಸಿಟಿ ಹೊರವಲಯದಲ್ಲಿ ನಡೆದಿದೆ. ಕಷ್ಟಪಟ್ಟು ಸಾಕಿದ ಮಗಳನ್ನೇ ಹತ್ಯೆ ಮಾಡಲು ಒಬ್ಬ ಪಾಪಿ ತಂದೆ ಮುಂದಾಗಿದ್ದಾನೆ. ಅದೂ ಕೂಡ ಮಗಳು ಕೆಲಸ ಮಾಡ್ತಾ ಇದ್ದಂತಹ ಕಾಲೇಜಿನಲ್ಲಿಯೇ. ರಾಜನಕುಂಟೆಯ SVIT ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದ ಲಕ್ಷ್ಮೀ ದುರ್ಗಾ ಮೇಲೆ ಆಕೆಯ ತಂದೆ ನಾಗೇಂದ್ರ ರಾಕ್ಷಸನಂತೆ ಎರಗಿದ್ದಾನೆ. ಚಾಕುವಿನಿಂದ ಆಕೆಯ ಎದೆ ಹಾಗೂ ಹೊಟ್ಟೆ ಭಾಗಕ್ಕೆ ಇರಿದಿದ್ದಾನೆ. ಕ್ಷಣದಲ್ಲೇ ಆಕೆಯನ್ನ ಅಲ್ಲಿಯೇ ತಳ್ಳಿ ಹಾಕಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇಂಥದ್ದೊಂದು ರಣಭೀಕರ ಘಟನೆ ನಡೆದಿದ್ದು HOD ಚೇಂಬರ್ನಲ್ಲಿ ಅನ್ನೋದು ಮತ್ತೊಂದು ಆತಂಕಕಾರಿ ವಿಚಾರ. ಇನ್ನು ಈ ರೀತಿಯಾಗಿ ತಂದೆಯೇ ಮಗಳ ಮೇಲೆ ರಾಕ್ಷಸನಂತೆ ವರ್ತಿಸೋದಕ್ಕೆ ಕಾರಣ ಏನು ಅಂತ ಹೊರಟಾಗ ಸಿಕ್ಕಿದ್ದು ಹಣದ ಆಸೆ. ಇತ್ತೀಚೆಗೆ ಲಕ್ಷ್ಮಿಗೆ ಮದುವೆ ಫಿಕ್ಸ್ ಆಗಿತ್ತು. ಈ ಸಂದರ್ಭದಲ್ಲಿ ನಾಗೇಂದ್ರ ವರನ ಕಡೆಯವರಿಗೆ ನನ್ನ ಮಗಳನ್ನ ನೀವು ಮದುವೆಯಾಗಬೇಕು ಅಂತ ಹೇಳಿದ್ರೆ 40 ಲಕ್ಷ ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಂತೆ. ಅಷ್ಟೇ ಅಲ್ಲ, ಮಗಳು ಕೆಲಸ ಮಾಡ್ತಿದ್ದಾಳೆ, ಆಕೆಯ ಪ್ರತಿ ತಿಂಗಳ ಸಂಬಳವನ್ನ ನನಗೇ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿದ್ದಂತೆ. ಈ ಸಂದರ್ಭದಲ್ಲಿ ಕುಟುಂಬದವರು ಹಾಗೇನೆ ಲಕ್ಷ್ಮಿ ಜೊತೆಗೆ ನಾಗೇಂದ್ರನ ಪತ್ನಿ ಅಂತ ಹೇಳಿದ್ರೆ ಲಕ್ಷ್ಮೀ ದುರ್ಗಾಳ ತಾಯಿ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ಈ ವಿರೋಧದಿಂದ ದಿಕ್ಕೆಟ್ಟಿದ್ದಂತಹ ನಾಗೇಂದ್ರ ಏಕಾಏಕಿಯಾಗಿ ಇವತ್ತು ತನ್ನ ಮಗಳ ಕಾಲೇಜಿಗೆ ಬಂದು ಆಕೆಯ ಮೇಲೆ ರಾಕ್ಷಸನಂತೆ ಚಾಕುವಿನಿಂದ ಚುಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡಂತಹ ರಾಜನಕುಂಟೆ ಪೊಲೀಸರು ಆರೋಪಿ ನಾಗೇಂದ್ರನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.